ಈಗ ಅಪ್ಪ ಅಷ್ಟೆಲ್ಲ ಕೆಲಸ ಮಾಡ್ತಾರೆ, ಅವರೇ ಇನ್ಸ್ಪಿರೇಷನ್ ನಿಮ್ಗೆ ಬಾತ್ರೂಮ್ಗೆ ಗ್ಲೌಸ್ ಹಾಕ್ತಾ ಕೈ ಬಾತ್ರೂಮ್ ತೊಳೆಯೋದಕ್ಕೆ. ಅಲ್ಲ ಅದು ನಿಮ್ಗೆ ಏನ್ ಕಷ್ಟ ಆಗ್ತಾ ಇದೆ? ನೀವು ಕೇಳ್ತಾ ಒತ್ತಿ ಒತ್ತಿ ಕೇಳ್ತಾ ಇದೀರಲ್ಲ, ನಿಮ್ಗೆ ಏನ್ ನಾನು ಮೊಟ್ಟೆ. ಯಾಕೆ ಮೊಟ್ಟೆ ಅಳ್ತಾ ಇದೀಯಾ? ನನ್ನನ್ನ ಫ್ರಿಡ್ಜ್ ನಲ್ಲಿ ಹೀಗ್ ಬಿಟ್ರೆ ಬೇಗ ಹಾಳಾಗ್ತೀನಿ. ಬಿಡು, ನಿನ್ನ ತಿನ್ಕೊಂಡ್ಬಿಡ್ತೀನಿ. ನಾವು ಕತ್ತರಿಸಿದ ಹಣ್ಣುಗಳು. ನಿಮ್ದೇನೋ ಸಮಸ್ಯೆ? ಹೀಗೆ ಫ್ರಿಡ್ಜ್ ಅಲ್ಲಿ ಬಿಟ್ಬಿಟ್ರೆ ಬೇಗ ಹಾಳಾಗ್ತೀವಿ. ಡೋಂಟ್ ವರಿ, ಮಾರ್ಕೆಟ್ ಇಂದ ಮನೆಗೆ ತರೋಷ್ಟೊಳಗೆ ತಿಂದಾಕ್ತಿವಿ. ನಮ್ಗೆ ತುಂಬಾ ಚಳಿ ಆಗ್ತಿದೆ. ಬೆಡ್ಶೀಟ್ ಕೊಡ್ಲಾ? ಒಚ್ಕೊಂಡ್ ಮಲ್ಕೋತೀರಾ? ಹೀಗೆ ಫ್ರಿಡ್ಜ್ ಅಲ್ಲಿ ಇಡ್ಬೇಡಿ ಪ್ಲೀಸ್. ಸರಿ, ನಾನೇ ಫ್ರಿಡ್ಜ್ ಅಲ್ಲಿ ಕುತ್ಕೋತೀನಿ, ನೀವು ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡಿ ಬನ್ನಿ. ಇನ್ ಮುಂದೆ ನಮ್ಮನ್ನ ಹೊರಗಿಡ್ತೀರಾ? ಹೊರಗಿಟ್ರೆ ನೀವು ಗಬ್ಬೆ ಬಿಡಿಸ್ತೀರಾ? ಇವನ್ ಹೆಸರ ಏನ್ ಸರ್ ವೆಜ್ ಎಲ್ಲ ಟಚ್ ಮಾಡ್ತಾ ಇದ್ರ? ಮನೇಲಿ ಸೇರ್ಸಲ್ಲ ಸರ್. ಏನ್ ಸರ್ ನೀವು ಅಪವಿತ್ರ ಮಾಡ್ತಾ ಇದ್ದೀರಾ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸಾವಿತ್ರಿ. ಹ್ಯಾಪಿ ಶಿವರಾತ್ರಿ. ನಾನು ಒಂದ್ ವಿಡಿಯೋ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಒಂದ್ ಕೋತಿ ಒಂದ್ ಕೋತ ಇದೆ. ಆ ಕೋತಿಗೆ ಕೋತ ಏನ್ ಮಾಡ್ತಿದ್ ಗೊತ್ತಾ? ತಲೆ ಬಾಚ್ತಾ ಐತೆ. ಅದ್ ಯಾರಂತ ನೀವು ಕಣ್ಣು ಹಿಡ್ದು ಕಮೆಂಟ್ ಮಾಡ್ಬೇಕು, ನೋಡೋಣ. ನೀನು ಅಕ್ಕನ ಅಣ್ಣನ ಅಂತ ಒಬ್ಬ ಕಮೆಂಟ್ ಹಾಕಿದಾನೆ. ನಾನ್ ನೋಡಿದ್ರೆ ಅಣ್ಣನ್ ತರ ಕಾಣಿಸ್ತೀನ ನಿನಗೆ? ಅಟ್ಲೀಸ್ಟ್ ನಿನಗೊಂದ್ ಮನ್ಸಾಕ್ಷಿ ಇರ್ಬೇಕು, ಈ ತರ ಒಬ್ರು ಕಮೆಂಟ್ ಹಾಕ್ಬೋದಾ ಅಂತ ಹೇಳ್ಬಿಟ್ಟು. ನೋಡು, ಒಂದ್ ಮಾತು ಹೇಳ್ತೀನಿ, ಲೈಫಲ್ಲಿ ಯಾರು ಸಹ ಬಂದು ನನ್ನನ್ನ ಅಣ್ಣ ಅಂತ ಮಾತಾಡ್ಸಲ್ಲ. ಅಕ್ಕ ಅಂತಾನೆ ಮಾತಾಡಿಸ್ತಾರೆ, ಅಮ್ಮ ಅಂತ ಮಾತಾಡಿಸ್ತಾರೆ, ಮೇಡಮ್ ಅಂತಾನೆ ಕರೆದ್ಬಿಟ್ಟು ಮಾತಾಡಿಸ್ತಾರೆ. ಯಾರು ಅಂಕಲ್ ಅಂತಾನು ಕರೆಯಲ್ಲ, ಅಣ್ಣ ಅಂತಾನು ಕರೆಯಲ್ಲ. ಜೀವನದಲ್ಲಿ ಮಾಡ್ಬೇಕಾಗಿರೋ ಎಷ್ಟೋ ಕೆಲ್ಸಗಳಿದೆ, ಅದ್ರಲ್ಲಿ ಕಾನ್ಸಂಟ್ರೇಟ್ ಮಾಡು. ಅದ್ ಬಿಟ್ಟು ಅವ್ರ ಜೆಂಡರ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಹೊಟ್ಟೆ ತುಂಬಿಕೊಂಡು ಊಟ ಮಾಡೋದಕ್ಕೂ ಹೊಟ್ಟೆ ಹಸ್ಕೊಂಡು ಊಟ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅರ್ಥ ಆಯ್ತಾ? ನೀವು ಏನು ಕೆಲಸ ಮಾಡ್ದೇನೆ ಊಟ ಮಾಡಿದ್ರೆ ಹಸಿವೆ ಆಗಲ್ಲ ನಿಮಗೆ. ಏನಾದ್ರೂ ಒಳ್ಳೆ ಕೆಲಸ ಮಾಡಿ, ನೀವು ಮಾಡೋ ಕೆಲಸನಲ್ಲಿ ಮೈ ಬಗ್ಸಿ ಕೆಲಸ ಮಾಡಿ. ಅದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಜಾಸ್ತಿ ಹಸಿವಾಗ್ಲಿಲ್ಲ, ಯಾಕೆಂದ್ರೆ ಎಂತ ಕೆಲಸನೇ ಮಾಡ್ತಾ ಇರ್ಲಿಲ್ಲ, ಹಸಿವೇಗಾಗುದು ಅಲ್ವಾ? ಒಂದು ಬದುಕಲಿಕ್ಕೆ ಒಂದು ಸ್ವಲ್ಪ ತಿಂತಾ ಇದೀವಿ ಅಷ್ಟೇ, ಒಂದು ಸ್ವಲ್ಪ ಎರಡು. ಊಟ ಮಾಡಿ ಹಸಿವು ಬದುಕು ಕಟ್ಕೊಡುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಹಸಿವಿಂದ್ರೆ ಏನಂತ ಹೇಳ್ಬಿಟ್ಟು ಪಾಠ ಕಲಿಸಿದೆ. ಇವತ್ತು ಬಿಗ್ ಬಾಸ್ ಮನೆಗಿಂದ ಬಂದಿರೋರೆಲ್ಲರೂ ಹೊರಗಡೆಗೆ ಜೀವನನ ಕಲ್ತ್ಕೊಂತಿದ್ದಾರೆ. ನಾನ್ ಮಾಡೋ ವಿಡಿಯೋ ಕಾಮಿಡಿ ಇರ್ಲಿ ಬಿಡ್ಲಿ, ಬಟ್ ಇವರಿಬ್ರು ಮಾತ್ರ ತುಂಬಾ ನಗ್ತಾರಪ್ಪ. ಇವರಿಬ್ರು ತುಂಬಾ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಅಲ್ರೋ, ನಿಮಗೆ ತೀರಾ ಅನ್ಸಂಗಿಲ್ಲ ಏನು? ಇಷ್ಟು ನೋವು, ಇಷ್ಟು ಬೇಜಾರು, ಇಷ್ಟು ಡಿಪ್ರೆಷನ್ ಮಾಡೋದ ಒಬ್ಬ ಮನುಷ್ಯನಿಗೆ. ಎಲ್ಲಿ ನೋಡಿದ್ರು ವಸಂತ ವಸಂತ ವಂಡರ್ಫುಲ್ ವಸಂತ. ನಾವೆಲ್ಲ ಹುಡುಗರು ವಸಂತ ವಸಂತ ಅಂತ ವಸಂತ ಬೆನ್ ಹತ್ತಿದ್ರ ಉಳ್ಕಿದ್ ಹುಡುಗರು ಕತಿ ಏನ ನಾಮಕರಣ ಮಾಡಿರಂಗಿಲ್ಲ ಏನ್? ಖರ್ಚು ಮಾಡೋರ್ ಮನೆಯೊಳಗ ಮಾಡ್ರಿಲ್ಲ ಬೇರೆ ಸಾಂಗ್ಸ್. ಗಣೇಶ, ಸುರೇಶ, ಮೋನಿಶ, ಜ್ಞಾನೇಶ ಎಷ್ಟು ಮಂದಿ ಅದಾವಪ್ಪ. ಎಲ್ಲಾ ಬಿಟ್ಟು ವಸಂತನ್ ಬೆನ್ ಹತ್ತಾರ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರೆ ಸಾಕು ವಸಂತ ವಸಂತ. ಮಾಡ್ರಿಲ್ಲ ಬೇರೆ ಅನಂತ, ಪಾರ್ಥ, ನೇಣಕ್ಕೊಂದ್ ಸತ್ತ ಅಂತ ಮಾಡ್ರಿ ಬೇರೆ ವಸಂತ ವಸಂತ. ಎಲ್ರಿಗೂ ಒಂದ್ ದಿವಸ ಬಂದೇ ಬರುತ್ತೆ, ಯಾಕಂದ್ರೆ 2 ದಿವಸ ಒಂದೇ ಸತಿ ಬರಲ್ಲ. ಅದಕ್ಕೆ ಗಾರೆ ಕೆಲ್ಸಕ್ ಬಂದಿನ್ ಬಾ. ಕಚ್ಚಕ್ ಬಂದಿನ್ ಕಣೋ ಶಿಷ್ಯ, ಕಚ್ಚಕ್ಕೆ. రంగు తారలన్నీ తంగి తంగి ఒక్కసారి చూస్తున్నా ఏంటిలా? ఆ పైనలే నీవెన్నెలంత నేల మీదకొచ్చినట్టు నువ్వుంటే చూడవా? చిన్ని గుండెలో అన్ని ఆశలా, ఇంకా ఎన్ని దాచినావో దాని లోపల. నా ఊహలో ఇలా తేలవే అలా, వింతలెన్నో చూపుతాను నాతో రాయిలా. ಯಾರನ್ನು ಕೊಲ್ಲಲು ಆಯುಧ ನೀನು, ನಿನ್ನನ್ನು ಕೊಲ್ಲಲು ಆಯುಧ ನಾನು. ಏನನ್ನು ಗೆಲ್ಲಲು ದಳವು ನೀನು, ನಿನ್ನನ್ನು ಗೆಲ್ಲಲು ದಳವು ನಾನು.
ನಿನ್ನ ಕೋಪ ತಾಪ ನಿನಗೇನೆ ಶಾಪ ಮುಂದೇನು ನೀ ಹೇಳಯ. ನನ್ನ ಕೋಪ ತಾಪ ನಿನ್ಗೇನೆ ಶಾಪ ಮುಂದೆ ನೀನ್ ತಿಂತೀಯ. ನುಚ್ಚು ನೂರು ಆಯ್ತೆ ತೋಳಾಸೆ. ಸಾರಿ ಬ್ರೋ, ಮದರ್ ಸೆಂಟಿಮೆಂಟ್. ತಾವುಗಳು ಹೂಗುಚ್ಚಗಳನ್ನ ಹಿಡ್ಕೊಂಡು ನನಗೇನೋ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರೀತಿಯಿಂದ ಬಂದ್ರಿ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಲಕ್ಷ ಇದು 12 ಲಕ್ಷ ಕೊಟ್ರೆ ತಿರ್ಗಾ ವಾಪಸ್ ನಾವು ಕೊಡ್ತೀವಿ. ಸರ್ ನಿಮ್ಮ ಹೆಸರು? ಸರ್ ಮೈ ನೇಮ್ ಇಸ್ ವಿಕಾಸ್. ಸತೀಶ್ ಕೆಡಬಂಸ್ ಅವ್ರು ಗೊತ್ತಾ ನಿಮ್ಗೆ? ಗೊತ್ತಿದೆ. ಅವ್ರು 10 ಲಕ್ಷ ಶರ್ಟ್ ಅವ್ರ ಮನೆ ಮೇಲೆ ಒಣಗಾಕಿದ್ರಂತೆ, ಕಳ್ತನ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಾ? ಮೊನ್ನೆ ತರ ಕೇಳಿದೆ. ಸೊ ವಿಕಾಸ್ ಅವ್ರು ಹೇಳ್ತಾ ಇದಾರೆ ಸತೀಶ್ ಅವ್ರ ಮನೆ ಮೇಲೆ ಒಣಗಾಕಿದ ಶರ್ಟ್ 10 ಲಕ್ಷ ರೂಪಾಯಿದು ನಾನೇ ಕದ್ದಿದ್ದೀನಿ ಅಂತ. ಅದೇ ಅದು ಏನಾಗಿದೆ, ಏನಕ್ಕೆ ಕಳ್ತನ ಆಯ್ತು ಅಂತ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. 10 ಲಕ್ಷ ರೂಪಾಯಿ ಶರ್ಟ್ ಕಳ್ತನ ಮಾಡೋ ಉದ್ದೇಶ ಏನಾಗಿದೆ? ನಮ್ಗೇನು ಅರ್ಥ ಕಳ್ತನ ಮಾಡಬೇಕು ಅಂತ ಇಲ್ಲ, ಅದೇ ಅದ್ ಮೇಲಿತ್ತು ಅಷ್ಟೇ. ಅದೇ ಡಿಸೈನ್ ಚೆನ್ನಾಗಿತ್ತಲ್ಲ ಅಂತ ಸ್ವಲ್ಪ ಎತ್ಕೊಂಡಿದ್ದೆ. ಹರ್ಷ 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 ಬಡ್ಕೊಂಡ್ರಿ ಸರ್. ಸರ್ ಹರ್ಷ ವರ್ಲ್ಡ್ಗೆ ಸೆಕೆಂಡ್ ಹೀರೋ ಮಾಡ್ತೀನಿ ಅಂತ ಹೇಳಿದ್ರಿ. ವರ್ಲ್ಡ್ ಅಲ್ಲ ಮೇಡಮ್, ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂತ. ಅಂದ್ರೆ ಯಾವ ಭಾಷೆ ಆಗಿರ್ಬೋದು, ಕನ್ನಡ, ಹಿಂದಿ, ತೆಲುಗು, ತಮಿಳ್ ಯಾವ್ದಾರ ಆಗಿರ್ಬೋದು, ಇಂಡಿಯಾಗೆ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ. ಅದನ್ನ ಚಾಲೆಂಜ್ ಎಲ್ಲ ಮುಂದೆ ಮಾಡ್ತಾ ಇದೀನಿ. ಈಗ ಮನೇಲಿದ್ದಾನೆ ಅವ್ನು, ಇನ್ನೊಂದ್ ಮನೆ ಇದೆ ಅಲ್ಲಿದ್ದಾನೆ. ಓ ಅಲ್ಲಿದಾರ. ಇದು ಬರೀ ಪಾರ್ಟಿ ಮನೆ ಇದು. ನೀವು ಎಲ್ಲ ಬಂದ್ರೆ ಇಂಟರ್ವ್ಯೂಗೆ ಅಂತ ಇಲ್ಲಿ ಒಂದು ಚಿಕ್ಕದಾಗ ಒಂದ್ ಮನೆ ಮಾಡ್ಕೊಂಡಿದ್ವಿ. ಸರ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದ್ಕೆ ಪಾರ್ಟಿ ಮಾಡಿದ್ರಿ. ಹರ್ಷ ಫೇಲ್ ಆದ್ರೆ ಇನ್ನೊಂದು ಪಾರ್ಟಿ ಇದೆಯಾ? ಅವ್ನು ಫೇಲ್ ಆಗಲ್ಲ, 70% ತೆಗ ಸ್ಟೂಡೆಂಟ್. ನಾನು ಒಂದು ಜನಕ್ಕೆ ಒಂದು ಸುದ್ದಿ ತಿಳ್ಸೋಣ ಅಂತ ಮಾಡಿದ್ದು. ಅದು ನೋಡಿದ್ರೆ ಫೇಲ್ ಪಾರ್ಟಿ ಅಂತ ಹಾಕಿದ್ರು. ಅದ್ರ ಸುದ್ದಿ ಏನ್ ನಾನು ಕೊಟ್ಟಿದ್ದೆ ಅದನ್ನ ಇಂಟರ್ವ್ಯೂ ಮಾಡಿದ್ರು, ಆದ್ರೆ ಯಾರು ಹಾಕಿಲ್ಲ, ಬರೀ ಫೇಲ್ ಆದ ಅಂತ ಮಾಡಿದಾರೆ. ಅವ್ನು ಫೇಲೇ ಆಗಿಲ್ಲ, ಅವ್ನು ಬರೀ ಅಟೆಂಡೆನ್ಸ್ ಶಾರ್ಟೇಜ್ ಬಂದಿದ್ದಷ್ಟೇ. ಅವ್ನು ಇನ್ನೂ ಎಕ್ಸಾಮೇ ಸ್ಟಾರ್ಟ್ ಆಗಿಲ್ಲ. ಸರ್ ವೈರಲ್ ಸ್ಟಾರ್ ಅಂತ ಅವಾರ್ಡ್ ಕೊಟ್ಟಿದಾರ. ಹೌದು, ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಜನ ಆಡ್ಕೊಳ್ಳೋರ್ಗೆ ಒಂದು ಬೀಗ ಆಗ್ತಂಗ ಆಯ್ತು. ಇವಾಗ ಅವ್ರಗಳಿಂದಾನೇ ನಾನು ಬೆಳೆದಿದ್ದು. ಅವ್ರು ಆಡ್ಕೊಂಡು ಅಷ್ಟೊಂದು ವೈರಲ್ ಮಾಡಿಲ್ಲ ಅಂದಿದ್ರೆ ನಂಗೆ ವೈರಲ್ ಸ್ಟಾರ್ ಅವಾರ್ಡೇ ಬರ್ತಾ ಇರ್ಲಿಲ್ಲ. ಇವಾಗ 125 ದೇಶದಲ್ಲಿ ಬಂದಿದ್ದೀನಿ ಅಂತ ರೆಕಗ್ನೈಸ್ ಮಾಡಿ ಒಂದು ದೊಡ್ಡ ಸಂಸ್ಥೆಯವರು ಅದನ್ನು ಇನ್ನೊಂದು 10-15 ದಿವಸದಲ್ಲಿ ಅದೊಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ಅಂದ್ರೆ ವರ್ಲ್ಡ್ಗೆ ಹೈಯೆಸ್ಟ್ ನ್ಯೂಸ್ ಚಾನಲ್ ಬಂದಿರೋ ಏಕೈಕ ವ್ಯಕ್ತಿ ಅಂದ್ರೆ ಸತೀಶ್ ಕ್ಯಾಡಬಾಂಬ್ಸ್ ಅಂತ. ನನ್ನನ್ನ ಚೂಸ್ ಮಾಡಿ ದೊಡ್ಡ ಕಂಪನಿಯವರು ನನಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಅವ್ರು ಮಾತ್ರ ಮಾಡಕ್ಕಾಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸತೀಶ್ ಕಡಬಂಸ್ ಅವರು ವಾಪಸ್ ಕೊಡಿ ಅಂತಿದ್ದಾರೆ. ಆ ಶರ್ಟ್ ಕೊಡ್ತೀರಾ ಈಗ? 12 ಲಕ್ಷ ಕೊಟ್ರೆ ತಿರ್ಗಾ ವಾಪಸ್ ನಾವು ಕೊಡ್ತೀವಿ. ಅವ್ರೀಗ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ತಾರೆ. ಸೊ ನೀವು ಪೊಲೀಸ್ ಇನ್ವೆಸ್ಟಿಗೇಷನ್ಗೆಲ್ಲ ಹೋಗ್ತೀರಾ? ಹಂಗೆಲ್ಲ ಇಲ್ಲ, ಬೇಕಾದ್ರೆ ಅವ್ರು 12 ಲಕ್ಷ ಕೊಟ್ರೆ ರಿಟರ್ನ್ ಮಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡು ಇದು ಮಾಡುತ್ತೀವಿ.